ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಆರ್ ಮೋನಿಕಾ. ನಾನು ಇವತ್ತಿಂದ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊತಿದ್ದೆ. ಸೊ ವ್ಲಾಗ್ಸ್ ಮಾಡ್ತಿದ್ದೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಹಾಗೆ HR ಕೋಡ್ ನಮ್ಮ ಕಾಲೇಜಲ್ಲಿ ರೂಲ್ ಇರೋದ್ರಿಂದ HR ಕೋಡ್ ಹಾಕ್ಕೊಂಡು ಹಾಗೆ ಮನೆಯಿಂದ ರೋಡ್ ಕ್ರಾಸ್ ಮಾಡಿಕೊಂಡು ಹೋಗ್ತಿದ್ದೆ. ಸ್ವಲ್ಪ ಟ್ರಾಫಿಕ್ ಇತ್ತು, ಸೊ ಸ್ವಲ್ಪ ಲೇಟ್ ಆಯಿತು. ಹಾಗೆ ಕ್ರಾಸ್ ಮಾಡಿಕೊಂಡು ಹೋಗ್ತಿದ್ರೆ ಶೂಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ನಮಸ್ಕಾರ ಮಾಡ್ಕೊತಿದ್ದೆ. ಸ್ಟಾರ್ಟ್ ಆಗೋದ್ರಿಂದ ಹಂಗೆ ದೇವ್ರಿಗೆ ಮುಕ್ಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಹಂಗೆ ಹೋಗಿ ತುಂಬ ದಿನ ಆಗಿತ್ತು ಬಸ್ ಸ್ಟಾಪಲ್ಲಿ ನಿಂತು, ಬಿಕಾಸ್ ಹಾಲಿಡೇಸ್ ಕೊಟ್ಟಿದ್ದರು. ಸೊ ಇವತ್ತು ಹೋಗಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೆ, ಬಸ್ಗೋಸ್ಕರ ಕಾಯ್ತಿದ್ದೆ. ಹಂಗೆ ಕಾಲೇಜ್ ಬಸ್ ಬಂತು. ಸೊ ಹಾಗೆ ಕಾಲೇಜ್ ಬಸ್ ಕುತ್ಕೊಂಡು ಕಾಲೇಜ್ ಬಸ್ಸಲ್ಲಿ ಕುತ್ಕೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಲೇಜ್ ಬಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಇದ್ದಿದ್ದು ಕಾಲೇಜ್ ಬಸ್ ಬೇರೆ, ಇವಾಗ ಹೊಸ ಬಸ್ ಹಾಕ್ಬಿಟ್ಟಿದ್ದಾರೆ. ಹಂಗೆ ಹೋಗ್ತಾ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಹೋಗೋ ರೋಡನ್ನ ಕ್ಯಾಪ್ಚರ್ ಮಾಡ್ತಿದ್ದೆ. ಯಾಕೋ ಹೊಸ ಬಸ್ ಆಗಿರೋದ್ರಿಂದ ಒಂಥರ ಹೊಸದಾಗಿತ್ತು, ಅದಕ್ಕೆ ಹೊಸ ಬಸ್ನ ನೋಡಿಸ್ದೆ ನಿಮಗೆ. ಮತ್ತು ತಗೊಂಡಿದ್ದೆ, ಅದನ್ನು ಹಂಗೆ ಒಂದು ಸ್ವಲ್ಪ ತಿನ್ನೋಣ ಅಂತ ತಿನ್ಕೊಂಡು ಹಂಗೆ ರೋಡ್ ನೋಡ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ದೆ. ಮತ್ತು ಹಂಗೆ ಸ್ವಲ್ಪ ಗ್ರೀನರಿ ಕಾಣಿಸ್ತು ಅಂತ ಹೇಳಿಬಿಟ್ಟು ಗ್ರೀನರಿನ ಹಂಗೆ ಕ್ಯಾಪ್ಚರ್ ಮಾಡ್ತಿದ್ದೆ. ಇವತ್ತು ಆ್ಯಕ್ಚುಲಿ ಏನಾಯ್ತಂದರೆ ನನ್ನ ಮ್ಯಾನ್ಮೇಡ್ ಬಂದಿಲ್ಲ, ಒಂದು ಸ್ವಲ್ಪ ಬೇಜಾರಾಯಿತು. ಹೋಗ್ಲಿ ಬಿಡು ಅಂತ ನಾನೇ ಸ್ನ್ಯಾಪ್ಸ್ ತೆಕ್ಕೊತಿದ್ದೆ. ಮತ್ತು ಹೋಗ್ತಿರುವಾಗ ರೋಡಲ್ಲಿ ಇಂಡಿಯನ್ ಫ್ಲ್ಯಾಗ್ ಕಾಣಿಸ್ತು, ತುಂಬ ಖುಷಿ ಆಯಿತು ಅದು. ಮತ್ತು ಹಂಗೆ ಮತ್ತೆ ಕ್ಯಾಪ್ಚರ್ ಮಾಡ್ತಾ ಇದೆ ರೋಡನ್ನ. ಹಂಗೆ ಕ್ಯಾಪ್ಚರ್ ಮಾಡ್ತಿರ್ಬೇಕಾದ್ರೆ ಕ್ಯಾಲ್ನೂರು ಕ್ರಾಸ್ ಬಂದುಬಿಡ್ತು. ಕ್ಯಾಲ್ನೂರು ಕ್ರಾಸಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಸೊ ದೇವ್ರ ಹತ್ರನೂ ಹಂಗೆ ಇದೇ ದೇವಸ್ಥಾನ, ದೇವ್ರ ಹತ್ರನೂ ಹಂಗೆ ಬ್ಲೆಸ್ಸಿಂಗ್ಸ್ ತಗೊಂಡು ಹಂಗೆ ಟ್ರಾವೆಲ್ ಮಾಡ್ತಿದ್ದೆ. ಮತ್ತು ಯಾಕೋ ಒಂದು ಸ್ವಲ್ಪ ನಿದ್ದೆ ಬರ್ತಿತ್ತು. ಸೊ ಹಂಗೆ ಮತ್ತೆ ಎದ್ದು ನೋಡೋಷ್ಟರಲ್ಲಿ SJCIT ಕಾಲೇಜೇ ಹತ್ರ ಬಂದುಬಿಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಕಾಲೇಜ್ಗೆ ಬಂದು. ಸೊ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು, ಎಲ್ಲರಿಗೂ ಇದ್ದಿರುತ್ತೆ, ಫಸ್ಟ್ ಡೇ ಆದಮೇಲೆ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಹಂಗೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಇದೇ ನಮ್ಮ SJCIT ಕಾಲೇಜ್, ನಾನು ಓದ್ತಿರೋಂಥ ಕಾಲೇಜ್. ಇವಾಗ ಕರೆಂಟ್ಲಿ ಸೆಕೆಂಡ್ ಇಯರು CSE ಓದ್ತಿದ್ದೀನಿ. ಕಾಲೇಜ್ ನೋಡಿದ್ರೆ ಒಂಥರ ವೈಬ್ ಬರುತ್ತೆ, ಆ ಎಕ್ಸೈಟ್ಮೆಂಟ್ ವೈಬ್ ಆಗಿರ್ಬೋದು. ಬಿಕಾಸ್ ಫ್ರೆಂಡ್ಸ್ನೆಲ್ಲ ತುಂಬ ದಿನದಿಂದ ಮಿಸ್ ಮಾಡ್ಕೊಂಡಿರ್ತೀವಿ, ಅವ್ರನ್ನೆಲ್ಲ ಮೀಟ್ ಮಾಡೋ ಎಕ್ಸೈಟ್ಮೆಂಟ್, ಹೊಸ ಸ್ಕಿಲ್ಸ್ ಕಲಿಯೋಂಥ ಹಾಗೆಯೇ ಸ್ಕಿಲ್ಸ್ ಕಲಿತು ಸಕ್ಸಸ್ ಕೂಡ ಆಗಬೇಕು. ಕಾಲೇಜ್ಗೆ ಹೋಗಿದ ತಕ್ಷಣ ಸ್ಟಾಪ್ ಮಾಡಿದ ತಕ್ಷಣ ನಿಂತ್ಕೊಂಡು ಅಲ್ಲಿ ಮಂಡೇ ಆಗಿರೋದ್ರಿಂದ ಪ್ರೇಯರ್ ಮಾಡ್ತೀವಿ. ಇಲ್ಲಿ SJCIT 1986 ಮುಂದೆನೇ ಪ್ರೇಯರ್ ಮಾಡೋದು. ಪ್ರೇಯರ್ ಮುಗಿದ್ಮೇಲೆ ಹಾಗೇ ನಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಜೊತೆಯಲ್ಲಿ. ಆಮೇಲೆ ಸ್ವಲ್ಪ ಸ್ಪೀಡಪ್ ಮಾಡಿಬಿಟ್ಟಿದ್ದೀನಿ ವೀಡಿಯೋ. ಇದೆಲ್ಲ ನಡ್ಕೊಂಡು ಹೋಗಿದ್ದು IT ಬ್ಲಾಕ್ ಒಳಗಡೆ. ಹಂಗೆ ಹೋಗ್ತಿದ್ರೆ ಗಣೇಶ ಸ್ವಾಮಿ ಕಾಣಿಸಿದ್ರು. ಸೊ ಗಣೇಶ ಸ್ವಾಮಿಗೂ ನಮಸ್ಕಾರ ಮಾಡಿಕೊಂಡು ಇವತ್ತು ನಮಗೆ ಗಿಟ್ ಹಬ್ ಮೇಲೆ ಎಬಿಲಿಟಿ ಓರಿಯೆಂಟೆಡ್ ಸ್ಕಿಲ್ಸ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಲ್ಯಾಬ್ಗೆ ಹೋಗಿದ್ವಿ, IT ಲ್ಯಾಬ್ 10ಗೆ ಹೋಗಿ ಒಂದು ಸ್ವಲ್ಪ PPTನೆಲ್ಲ ನೋಡಿಕೊಂಡು ಹಾಗೆ ಗಿಟ್ ಹಬ್ ಸ್ವಲ್ಪ ಕಮಾಂಡ್ಸ್ನೆಲ್ಲ ಹೇಳ್ಕೊಟ್ರು, ಬೇಸಿಕ್ ಕಮಾಂಡ್ಸ್. ಅದನ್ನೆಲ್ಲ ಕಲ್ತ್ಕೊಂಡು ಎಕ್ಸಿಕ್ಯೂಟ್ ಮಾಡಾದಮೇಲೆ ಬ್ರೇಕ್ ಬಿಟ್ಟಿದ್ರು 11 o'clockಗೆ. ಸೊ ಹಂಗೆ ಶೂಸ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ನೆಕ್ಸ್ಟು ಲಂಚ್ ಬ್ರೇಕ್ ಆಗಿತ್ತು. ಸೊ ಹಂಗೆ ಲಂಚ್ ಎಲ್ಲಿ ತಿನ್ನೋದು ಗೊತ್ತಾಗಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಹೋಗುವಾಗ ನಮ್ಮ ಗೇಟ್ನೂ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿಬಿಟ್ಟೆ. ಮತ್ತು ಒಂದು ಸ್ವಲ್ಪ ಗ್ರೀನರಿನೆಲ್ಲ ನೋಡಿ, ನಮ್ಮ ಕಾಲೇಜ್ ಗ್ರೀನರಿನ ನೋಡಿ ತುಂಬ ದಿನ ಆಗಿದೆ. ಸೊ ಗ್ರೀನರಿ ಎಲ್ಲ ನೋಡಿಕೊಂಡು ಹಂಗೆ ಇದೇ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ನಾವು ಫಸ್ಟ್ ಇಯರಲ್ಲೆಲ್ಲ ಇಲ್ಲೇ ನಮ್ಗೆ ಅಲಾಟ್ ಮಾಡಿದ್ದು. ಸೊ ಇವಾಗ ಫಸ್ಟ್ ಇಯರ್ ಅವ್ರು ಬರ್ತಾರೆ ನೆಕ್ಸ್ಟ್ ಮಂತಿಂದ ಅಂತ ನಮ್ಮನ್ನು IT ಬ್ಲಾಕ್ ಹಾಕ್ಬಿಟ್ಟಿದ್ದಾರೆ. ಸೊ ಲಂಚ್ ಮಾಡೋಕ್ಕೋಸ್ಕರ ಈ ಬ್ಲಾಕಿಗೆ ಹೋದ್ವಿ. ಹಾಗೆ ನಡ್ಕೊಂಡು ಫ್ರೆಂಡ್ಸ್ ಜೊತೆಯಲ್ಲಿ ಸ್ಟೆಪ್ಸ್ ಕ್ಲೈಂಬ್ ಮಾಡ್ಕೊಂಡು ಹೋಗ್ದೆ. ಹಂಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಹೋಗುವಾಗ ನಮ್ಮ ಸೀನಿಯರ್ಸ್ದು ಸ್ವಲ್ಪ ಅಚೀವ್ಮೆಂಟ್ಸ್ ಹಾಕಿದ್ರು, ಅದನ್ನೆಲ್ಲ ನೋಡಿಕೊಂಡು ಮತ್ತೆ IT ಬ್ಲಾಕಿಗೆ ಬಂದುಬಿಟ್ಟೆ.
ಬಿಕಾಸ್ 2 to 4 ಕೂಡ ಇನ್ನೊಂದು ಸೆಷನ್ ಇತ್ತು ಲಂಚ್ ಆದಮೇಲೆ. ಸೊ ಮೆಟ್ಲತ್ಕೊಂಡು ಮತ್ತೆ 2 ಫ್ಲೋರ್ಸ್ ಕ್ಲೈಮ್ ಮಾಡಿ ಸಾಕಾಯಿತು. ಮತ್ತೆ ಮುಗೀತು 4 o'clockಗೆ, ಮತ್ತು ಸೆಷನ್ ಔಟ್ ಆಯಿತು. ಸೊ ಹಂಗೆ ನಡ್ಕೊಂಡು ಬರ್ತಿದ್ದೆ. ಯಾಕೋ ನಂದಿನಿ ಪಾರ್ಲರಲ್ಲಿ ನೋಡಿ ಯಾವುದಾದ್ರು ಚಾಕ್ಲೇಟ್ ತೊಗೊಬೇಕಂತ ಅನಿಸ್ತು. ಸೊ ಮಿಲ್ಕಿ ಬಾರ್ ತೊಗೊಂಡೆ. ಕ್ರಿಸ್ಪಲ್ ಆ್ಯಕ್ಚುಲಿ ತಿಂತೀನಿ, ಕ್ರಿಸ್ಪಲ್ ಇಲ್ದಿರೋದ್ರಿಂದ ಇವತ್ತು ಮಿಲ್ಕಿ ಬಾರ್ ತೊಗೊಂಡೆ. ಬಿಕಾಸ್ ಹಂಗೆ ಕೇಳಿಸ್ಕೊಂಡು ಮೈಂಡೆಲ್ಲ ಒಂಥರ ಸುಸ್ತಾಗಿತ್ತೆ. ಸೊ ಚಾಕ್ಲೇಟ್ ತಿಂದರೆ ಅದು ನಮಗೊಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ. ಸೊ ರಿಫ್ರೆಶ್ ಮಾಡಿಕೊಂಡೆ. ನೆಕ್ಸ್ಟ್ ನೀರು ತಗೊಳುತ್ತೆ, ಮರ್ತೋಗಿದ್ದೀನಿ ಬಾಟ್ಲು ಅಲ್ಲಿ ನೀರು ಆಗೋಗಿದೆ. ಸೊ ಹೆಂಗೋ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಇತ್ತು ನೀರು. ಸೊ ಹಂಗೆ ನೀರು ತೊಗೊಂಡು ನೀರು ಕುಡ್ಕೊಂಡು ಕಾಲೇಜ್ ಬಸ್ ಮೂವ್ ಆಯಿತು. ಹಂಗೆ ಮೂವ್ ಆಗೋವಾಗ ಹಂಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಮೂಮೆಂಟ್ಸ್ನ. ಇವತ್ತು ಹೇಗೆ ಮುಗೀತು ಅಂತಲೇ ಕಾಲೇಜ್ ಗೊತ್ತಾಗಿಲ್ಲ. ಬಿಕಾಸ್ ಮೋಸ್ಟ್ಲಿ ಅಬಿಲಿಟಿ ಎನ್ಹಾನ್ಸ್ಮೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ಹೇಗೆ ಮುಗೀತು ಅಂತಲೇ ಕಾಲೇಜ್ ಗೊತ್ತಾಗಿಲ್ಲ. ಹಂಗೆ ಇನ್ನೊಂದು ಮಿಲ್ಕಿ ಬಾರ್ ಇತ್ತಲ್ಲ, ಅದನ್ನು ತಿಂದ್ಬಿಟ್ಟೆ ಬರೋವಾಗ. ಆ್ಯಕ್ಚುಲಿ ಬೆಳಗ್ಗೆ ಮರ್ತೋಗಿದೆ ನಾನು ಇದನ್ನು ಕ್ಯಾಪ್ಚರ್ ಮಾಡೋದು, ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಸಾಯಂಕಾಲ ಹೆಂಗಾದರೂ ಕ್ಯಾಪ್ಚರ್ ಮಾಡೋಣ ನದಿನ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಒಂಥರ ಏನೋ ಆ ಸನ್ಲೈಟು ಆ ನದಿ ಮೇಲೆ ಬೀಳೋದಾಗಲಿ, ಆ ಶೈನ್ ಆಗಲಿ, ಅದು ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೀವೆಲ್ಲರೂ ನೋಡಿರ್ತೀರ, ಬಟ್ ಆಲ್ಸೋ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇದನ್ನು. ಹಾಗೆ ನಮ್ಮಮ್ಮ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬಿಕಾಸ್ ಸೋಮವಾರ ಇವತ್ತು ಈಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ನಾನು ನಮ್ಮಮ್ಮ ಹೋಗಿದ್ವಿ. ಸೊ ಅಲ್ಲಿ ಹಂಗೆ ಈಶ್ವರ ಸ್ವಾಮಿ ದೇವ್ರಿಗೆ ಹಾಗೆ ನಮಸ್ಕಾರ ಮಾಡಿಕೊಂಡು, ಬಿಕಾಸ್ ಸೋಮವಾರ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ಈಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಹಂಗೆ ಒಂದು 5 minutes ನೀಟಾಗಿ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು, ಮತ್ತು ಮುಂದೆನೇ ಇನ್ನೊಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಕೂಡ ಪೂಜೆ ಮಾಡಿಕೊಂಡು ಅಲ್ಲಿ ಹಂಗೆ ನಮ್ಮಮ್ಮ ಅಲ್ಲಿ ದೀಪ ಹಚ್ಚೋಣ ಅಂತ ದೀಪ ಹಚ್ತಿದ್ರು. ಹಂಗೆ ಅಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಬಿಕಾಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ಅದಕ್ಕೆ ದೇವ್ರ ಬ್ಲೆಸ್ಸಿಂಗ್ಸ್ ಕೂಡ ತಗೊಂಡು, ನಿಮಗೂ ಈ ಥರ ವ್ಲಾಗ್ಸ್ ನಂದು ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಹಾಗೆ ನಾಗ ದೇವತೆಗಳಿಗೆ ಪೂಜೆ ಮಾಡಿದರು. ಅಲ್ಲೂ ಹೋಗಿ ನಾವು ನಮಸ್ಕಾರ ಮಾಡಿಕೊಂಡು ಅಲ್ಲೂ ಬ್ಲೆಸ್ಸಿಂಗ್ಸ್ ತಗೊಂಡು ದೇವ್ರಿಗೆ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ. ಹಾಗೆ ಅಲ್ಲಿ ಫಿಗ್ ಫ್ರೂಟ್ ಮರನೂ ಇತ್ತು, ಅಲ್ಲೂ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಂಗೆ ವಾಪಸ್ ಮನೆಗೆ ಹೋಗ್ತಿದ್ವಿ. ಇದೇ ಥರ ನಿಮ್ಗೆ ನನ್ನ ವ್ಲಾಗ್ಸ್ದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ನಾನು ದಿನ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು.